ಹಲೋ ಹಾಯ್ ಗುಡ್ ಮಾರ್ನಿಂಗ್ ಅಣ್ಣ ಅಣ್ಣ ನೋಡೋಣ ನಮ್ಮ ದೇಶ ಸ್ಥಿತಿ ನೋಡೋಣ ಮಕ್ಳು ಬಿಡಪ್ಪ ಆಯ್ತು ಸುಮ್ಮನೆ ಆಮೇಲೆ ಏನಾರು ಹೇಳ ಆಮೇಲೆ ಏನ್ ಸ್ಥಿತಿ ಬಾಸ್ ಹೆಲ್ಮೆಟ್ ಹಾಕೊಳ್ರು ಅಲ್ಲ ಮನೆಯಿಂದ ಹೊರಡೊತ್ತಿಗೆ ಆ ತಲೆ ಮೇಲೆ ಹಾಕೊಳ್ಳೋ ಅವ್ರ ಧರ್ಮದ ಟೋಪಿ ಹಾಕಕ್ಕಾಗುತ್ತೆ ಒಂದು ಹೆಲ್ಮೆಟ್ ಹಾಕೊಂಡು ಓಡಿಸಿದ್ರೆ ಏನಣ್ಣ ಆಯ್ತದೆ ಹೌದೌದು ಗಾಡಿ ಫುಲ್ ಟೇಪ್ ಹಾಕ್ಬಿಟ್ಟಾರ ಹಂಗೆ ಟಿ ಎಸ್ದು ಆಂಬುಲೆನ್ಸ್ ಇಲ್ಲೇನ್ ಮಾಡ್ತಾ ಇತ್ತು ಹೌದು ಏನ್ ಅಲ್ಲಿಂದ ಇಲ್ಲಿಗೆ ಪೇಷಂಟ್ ಹಾಕೊಂಡ್ ಬಂದಿದ್ರ ಅದು ಲೈಟ್ ಉಳಿತೈತೆ ಇದಿಲ್ಲ ಅದಂಗೆ ಬೆಹನ್ ಕಲ್ಲಂಡ್ ಮುನ್ನವಾಯಿ MBBS ಅಮ್ಮ What is ಯಾರು ದೇವರು ಹೆಂಗ್ ಗುರು ಅಷ್ಟೊಂದು ಅರ್ಜೆಂಟು ಹೆಂಗ್ ಗುರು ಮಾಡಿಯಾ ಅಲ್ಲೋಗಿ ಮರಿ ಇಟ್ಟಿಯ ಓ ಹೌ 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 ಹೌದು ಇದು ಎರಡೆರಡು ಎಕ್ಸಾಸ್ಟ್ ಇದ್ರು ಅದ್ರಲ್ಲಿ ಎರಡೆರಡು ಸ್ಮೋಕ್ ಬರ್ತೈತೆ ಮುನ್ನಬಾಯಿ ಇನ್ನು 50 ವರ್ಷಕ್ಕೆ ನಾವು ಹಿಂಗೇನೆ ಒಂದ್ ಸ್ಕೂಟಿ ಹಿಂದೆ ಹಾಕೊಂಡು ಹಿಂಗೋಗೋಣ ಹಂಗೋಗೋಣ ಅಂತ ಡಿಸೈಡ್ ಮಾಡ್ತಾ ಐತೆ ಗುರು ಎಷ್ಟು ಬೇಗ ನಂದು ಇದಾಗೋಯ್ತು ಗೊತ್ತಾ ಗುರು ಡಿಗ್ರಿ ಓ ಅಣ ಅಣ ಎಷ್ಟು ಬೇಗ ಆಗಿದೆ ಅನ್ನಕ್ಕೆ ಇದು ಡಿಗ್ರಿ ಈಗ ಯಾಕೆ ನಾನು ಡೈಲಿ ವಿಡಿಯೋ ಹಾಕಕ್ ಆಗ್ತಾ ಇಲ್ಲ ಏನ್ ವಿಚಾರ ಅಂತ ಕೇಳೋದಾದ್ರೆ ಫಸ್ಟ್ ಥಿಂಗ್ ಬಂದು ನಂದು ಶೆಡ್ಯೂಲ್ ಭಾರಿ ಪ್ಯಾಕ್ ಐತೆ ಬೆಳಗ್ಗೆ ಎದ್ದು 7:15 ಇದಿರುತ್ತೆ ಕ್ಯಾಟ್ ಕ್ಲಾಸ್ ಇರುತ್ತೆ ಅದಕ್ಕೆ 7ರಿಂದ 9 ಕ್ಲಾಸ್ ಅಟೆಂಡ್ ಆಗಿ 9ರಿಂದ 12 ಕಾಲೇಜ್ ಅಟೆಂಡ್ ಆಗಿ 1ರಿಂದ 8
ಇಂಟರ್ನ್ಶಿಪ್ಪಿಗೆ ಹೋಗಿ 8ರಿಂದ 10 ಗಂಟೆ 12 ಗಂಟೆ ತನಕ ಮನೆಗೆ ಹೋಗಿ ಸ್ಟ್ರೀಮ್ ಮಾಡಿ ಇಷ್ಟು ಸಿಚುವೇಶನ್ಗಳ ಮಧ್ಯ ನನಗೆ ಡೈಲಿ ಓಡಾಡ್ತಾ ಇದ್ದೀನಿ. ಬಟ್ ಸಮಸ್ಯೆ ಏನಂದರೆ ಅದ್ರ ಜೊತೆಗೆ ನಾನು ವಿಡಿಯೋ ಮಾಡಾಕಕ್ಕೆ ತುಂಬ ಟೈಮ್ ತಗೊತಾ ಇದೆ. ಎಷ್ಟೊಂದು ಜನಕ್ಕೆ ಗೊತ್ತು ನಾನು ಇದ್ರ ಮಧ್ಯ ಬೇರೆ CA ಬೇರೆ ಎಕ್ಸಾಮ್ ಬರ್ದಿದ್ದೆ, ಅದ್ರದ್ದು ರಿಸಲ್ಟ್ ಏನಾಗಿದೆ ಅಂತ. ಲಿಟ್ರಲ್ ಆಗಿ ಎಲ್ಲ ಹೆಕ್ಟೆಕ್ರ ಮಧ್ಯ ನಾನು ಇನ್ನ ಕೂತ್ಕೊಂಡು ನಂದು ಇದ್ರ ಬೇರೆ ಮಾಡ್ಕೋಬೇಕು. ಏನು ನನ್ನ ಕ್ಯಾಂಪಸ್ ಸೆಲೆಕ್ಷನ್ನು, ಪ್ಲೇಸ್ಮೆಂಟು, ಯಾವ ಕಂಪನಿಗೆ ಹೋಗ್ಬೇಕು, ಏನು ಕೇಳ್ತಾರೋ ಅವರು, ಮಾರ್ಕೆಟಲ್ಲಿ ಏನು ಡಿಮ್ಯಾಂಡ್ ಐತೆ, ನಮ್ಮ ದೇಶದ ಸ್ಥಿತಿ ಏನು, ಎಲ್ಲಾದು ಒಂಥರ ಲೈಕ್ ಹೆಂಗೆ ಹೇಳಿ ಗೊತ್ತಾ, ಒಂದೊಂದು ವರ್ಷ ಓದಂಗುನು ಸುಖ ಬರುತ್ತೆ. ಎಲ್ಲ ಹೇಳಿದ್ರು ನೋಡು, ಆ ಲೈಫ್ ಸೆಟ್ ಆಗ್ಬಿಡುತ್ತೆ. 10th ಓದ್ಬಿಡು ಲೈಫ್ ಸೆಟ್ಟು, 12th ಓದ್ಬಿಡು ಲೈಫ್ ಸೆಟ್ಟು, ಡಿಗ್ರಿ ಓದ್ಬಿಡು ಲೈಫ್ ಸೆಟ್ ಆಗ್ತಾ ಇಲ್ಲ. ಈ ಯೂನೋ ಕಾರ್ಡ್ ಆಡೋತಿಗೆ ಲಾಸ್ಟಿಗೆ ಒಂದೊಬ್ಬ ಡ್ರಾಪ್ ಓವರ್ ಅಂತ ಹಾಕಿದ್ರೆ ಹೆಂಗಾಗುತ್ತೆ, ತಿಗಾವರಿಯುತ್ತೆ ತಾನೆ. ಆ ತರ ಪ್ರತಿ ಇಯರ್ ಎಂಡ್ ಆಗೋತಿಗೂ ಡ್ರಾಪ್ ಓವರ್ ಅನ್ಕೊಂಡು ದೇವ್ರು ಆಗ್ತಾ ಬಿದ್ದಾನೆ. ಒಳ್ಳೇದೇ, ಬೇಡ ಅಂತ ಇಲ್ಲ, ಹಂಗಂತ ಹೇಳಿ ಶಿವ 1-2 ಹಾಕೋದ್ ನೋಡಿದೀನಿ. ಹೊಟ್ಟೊಟ್ಟಿಗೆ 50 ಆಗ್ತಿಲ್ಲ. ಏನ್ ದೇವ್ರು ಹೊಟ್ಟೆ ಮೇಲೆ ಹೊಡೆದಿದ್ದೆ ನಾನು ಯಾರಿಗೆ? ಅಣ್ಣ ಜಿಂಗಾರಿಂಗ ರೋಸ್ ಆಡ್ಬಿಡು ನೀ ಇಲ್ಲೇ ರೋಡ್ ಮಧ್ಯ. ಏನ್ ದರಿದ್ರ ಗೊತ್ತಾ ಬಾಸ್, ಹಿಂಗೂ ಇಲ್ಲ ಹಂಗೂ ಇಲ್ಲ. ಈಗ ನೋಡು, ನಾನು ಬೆಳಗ್ಗೆ ಎದ್ಬಿಟ್ಟು ಕಾಲೇಜಿಗೆ ಹೋಗೋದ, ಕೋಚಿಂಗ್ ಕ್ಲಾಸ್ಗೆ ಹೋಗೋದ. ಕೋಚಿಂಗ್ ಕ್ಲಾಸ್ಗೆ ಹೋದ್ರೆ ನೀವು ಹೆಂಗೆ ಹೇಳ್ಕೊಡ್ತಾರ ಗೊತ್ತಾ, ನಿಮ್ಗೆ ಹೆಂಗ್ ಬೇಕೋ ಹಂಗೆ ಹೇಳ್ಕೊಡ್ತಾರೆ ಆರಾಮಾಗಿ ಪೀಸಾಗಿ ಚೆನ್ನಾಗಿರೋ ಕೋಚಿಂಗ್ ಕ್ಲಾಸೇ. ಬಟ್ ನಾನು ಕೋಚಿಂಗ್ ಮುಗಿಸ್ ಕ್ಲಾಸ್ಗೆ ಹೋಗೋತ್ತಿಗೆ ನಿದ್ದೆ ಗಣ್ಣು ಹೋಗಿ ಫುಲ್ ಟ್ಯೂನ್ ಆಗಿರ್ತೀನಿ. ಏನು ಏನಾರು ಹೇಳ್ಕೊಟ್ರೆ ಅರ್ಥ ಆಗುತ್ತೆ ಈಗ ಅನ್ನೋ ಥರ ಫುಲ್ ಎನರ್ಜಿಕ್ ಆಗಿರುತ್ತೆ. 12 ಗಂಟೆ ಹೆಣ ಆಗೋಗಿರ್ತೀನಿ ನಾನು ಆಲ್ರೆಡಿ. ನನ್ನ ಮಕ್ಕಳು ಒಂದು 50 ಕ್ಲಾಸಲ್ಲಿ ಮಧ್ಯ ಎರಡು ಅಕ್ಷರ ಹೇಳ್ತಾರೆ ನಮ್ಮ ಹೆಸರು, ಅವೆರಡು ಕೇಳೋದ್ಬಿಟ್ಟು ಇನ್ನೇನು ಬರಲ್ಲ. ಅದಾದ್ಮೇಲೆ ಇನ್ನು ನಾನು ಕೆಲ್ಸಕ್ಕೆ ಹೋದ್ರೆ ಹೋಗ್ತಾನೆ ಕುಕ್ ಆಗ್ಬಿಟ್ಟಿರ್ತೀನ. ನಾರು ಅಲ್ಲಿ ನಿದ್ದೆ ಗಂಡು ಮಣ್ಣು ಮರಿ ಅನ್ಕೊಂಡು ಹಾಕ್ಬಿಟ್ರೆ ನಡಿಯೋಣ ಆಯ್ತು ನೀನು ದುವಾಮೆ ಯಾದ್ರಕ್ಕ ನಾ ಅಂತ ಆಮೇಲೆ ತಪ್ಕೊಳುತ್ತೆ. ಆಲ್ರೆಡಿ ಸತ್ತಿದ್ದೀನಿ ನಾನು, ಇನ್ನು ಅದ್ರಲ್ಲಿ ಬೇರೆ ಇದು ಅನ್ಕೊಂಡು ಕುತ್ಕೊಂಡ್ಬಿಟ್ರೆ ತಿತ್ತಿನೇ ಆಗೋಗ್ತಾ ಇದೆ. ಏನ್ ಮಾಡ್ಲಿ ಬಾಸ್ ಹೇಳು, ಒಂದ ಎರಡ? ಬಟ್ ಏನಂದ್ರೆ ಒಂದ್ ಟೈಮ್ ಇತ್ತು, ನಂಗೆ ಈಗಲೂ ನಪ್ಕ ಇದೆ. 2010 ಸರಿ 2020-21 ಬೆಳಗ್ಗೆ ಕಾಲೇಜು, ಸಾಯಂಕಾಲ ಫ್ರೆಂಡ್ಸ್ ಜೊತೆಗೆ ಒಂದು ಗೇಮು, ಇಷ್ಟೇ ಇತ್ತು. ಎಷ್ಟೊಂದು ಟೈಮ್ ನಾನು ಕೂತ್ಕೊಂಡು ಮನೇಲಿ ಏನಾರು ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ದೆ. ಅವಾಗೆಲ್ಲ ನಂಗೆ ಗೊತ್ತಿದ್ದಿದ್ರೆ ನಾನು ಎಷ್ಟೋ ರೀತಿಗಳು ಆದಂಥ ಕೆಲಸಗಳನ್ನ ಅವಾಗಲೇ ಮಾಡ್ಕೋಬೋದಿತ್ತು. ಎಲ್ಲಿ MBA ಹೋಗ್ಬೇಕು, ಎಲ್ಲಿ BBA ಹೋಗ್ಬೇಕು, ಯಾಕೆ BBA ಮಾಡ್ಬೇಕು, MBA ಮಾಡೋದಿದ್ರೆ ಏನ್ ಪ್ರಯೋಜನ, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟು ಅಂತ ಇನ್ನ ಓದ್ಬೇಕು ನಾನು. ಬೇರೆ ರಾಜ್ಯಕ್ಕೆ ಹೋಗೋಣ, ನೋಡೋಣ ಅಲ್ಲಿಂದ ಎನ್ವಿರಾನ್ಮೆಂಟ್ ನೋಡೋಣ. ಯಾಕೆ ಎಷ್ಟೊಂದು ಜನ ಇಲ್ಲಿಗೆ ಬರ್ತಾವ್ರೆ, ಹಂಗಿದ್ರೆ ಇಲ್ಲಿದ್ದವ್ರು ಎಲ್ಲಿಗೆ ಹೋಯ್ತವ್ರೆ? ಈ ತರ ನಾನೊಂದು ತುಂಬಾ ಪ್ರಶ್ನೆಗಳು ಯೋಚನೆ ಮಾಡಿದೆ. ಬಟ್ ನಾನು ಏನ್ ಅನ್ಸ್ತು ಗೊತ್ತಾ, ಬಿಡು ಫ್ಯೂಚರ್ ಅಲ್ಲಿ ನೋಡ್ಕೊಂಡ್ರೆ ಆಯ್ತು ಅನ್ಕೊಂಡೆ. ಬಟ್ ಆ ಫ್ಯೂಚರ್ ಬಂದಾಗ ನನಗೆ ನೋಡ್ಕೊಳಕ್ ಆಗ್ಲಿಲ್ಲ. ನಾನು ಎಷ್ಟೋ ಒಂದು ಟೈಮು ಅನ್ಕೊಂತೀನಿ, ನಾನು ಡಿಗ್ರಿ ಬೇರೆ ಕಾಲೇಜಲ್ಲಿ ಮಾಡ್ಬೋದಿತ್ತು ಈ ತಗಡಕ್ಕಿಂತ. ಅಯ್ಯೋ ಎಷ್ಟೊಂದು ಜನ ಅಷ್ಟೆಲ್ಲ ದುಡ್ಡು ಕೊಟ್ಬಿಟ್ಟು ಆ ಕಾಲೇಜಿಗೆ ಹೋಗ್ತಾರೆ, ನಮ್ಮ ಮನೇಲಿ ಹೇಳಿದಿದ್ರೆ ಅವರು ಏನೋ ಕಾಸಾಕ್ ಹೋಗ್ಸಿರೋನೇನೋ. ಎಷ್ಟೊಂದ್ಸತಿ ನಾನು ಅನ್ಕೊಂಡೆ ಗೊತ್ತಾ, ಈ ತರ ತೇರಿಕೆ ಹಿಂಗನಾರು ಮಾಡ್ಕೊಂಡಿದ್ರೆ ಉದ್ಧಾರ ಆಗಿರೋದಲ್ಲ, ಹಂಗೇನಾರು ಮಾಡಿದಿದ್ರೆ ಉದ್ಧಾರ ಆಗಿರೋದಲ್ಲ. ಈಗ ಹೆಂಗಿದೆ ಅಂದ್ರೆ ನನ್ನ ಶೆಡ್ಯೂಲು, ಶನಿವಾರ ಭಾನುವಾರ ಏನಾರು ಒಂಚೂರು ಉಸಿರಾಡ್ದೆ ಅನ್ನೋ ತರ ಇದೀನಿ ಅಷ್ಟೇ. ಆಡ್ದೆ ಅಂದ್ರೆ ಉಸಿರು ಅವಾಗ್ಲೇ ಅಷ್ಟೇ, ಬಿಟ್ರೆ ಮಗನೇ ಸತ್ತೆ ನೀನು. ಓ ಶೀಲ್ಡರ್ ಇರ್ತಿತ್ತು, ಮಗನೇ ನೀನ್ ಸತ್ತೆ ಅಷ್ಟೇ ಅಂತ. ಸೋಮವಾರದಿಂದ ಶುಕ್ರವಾರ ತನಕ ಹೆಂಗ್ ಸತ್ತಿರ್ತೀನಿ ಅಂದ್ರೆ ನಾನು 2 ನಿಮಿಷ ಯೋಚನೆ ಮಾಡಕ್ ಟೈಮ್ ಇರಲ್ಲ, ಆ ಲೆವೆಲಿಗೆ ಹೋಗಿರುತ್ತೆ. ಆದ್ರೆ ಇದ್ರಗಳ ಮಧ್ಯೆ ಎಡಿಟಿಂಗ್ ಮಾಡು, ವಿಡಿಯೋ ತೆಗಿ, ಅಯ್ಯೋ ಆ ಸಂಧಿಲೇ 1000 ಕೋಟಿ ಜನ ನುಗ್ತಾರಪ್ಪ. ದೇಶದ ಸ್ಥಿತಿ ಏನ್ ಗುರು ಹಿಂಗಾಗ್ಬಿಟ್ಟೈತೆ. ತಮಿಳ್ನಾಡು, ಬೆಂಗಳೂರುನ, ತಿರುಪ್ತಿ, ಝೊಮ್ಯಾಟೊ ಇವನ್ಕಿಂತ ಅವನೇ ಚೆನ್ನಾಗಿ ಹೋಯ್ತವನೆ.
ಈ ಝೊಮ್ಯಾಟೊ ಓಡಿಸೋನ್ ಅತ್ಲಾಗೆ ಯಾ ಬಂದ್ರೆ ಕಾಸು ಬರ್ತದೆ ಇಲ್ಲಾದ್ರೆ ಇಲ್ಲ ಹೋಗಲ್ಲ ನಾವು ನೀವೆಲ್ಲ ಅಲ್ಲೆಲ್ಲ ಸಂಧಿ ಗಿಂದಿಲಿ ಕುಡಿಸ್ಕೊಂಡು ಗಾಡಿ ಹಾಳು ಮಾಡ್ಕೊಳ್ಳೋ ಸಿಚುವೇಶನ್ಸ್ ನನಗೆ ಬೇಡ ಅಂತ ಪಾಡಿಗೆ ಒಂದು ಶಿವ ಅಂತ ಕಾಯ್ತಾವ್ನೆ. ನಾನು ನಮ್ಮ ಬೇಬಿ ಮೇಲೆ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಅವಾಗ, ಝೊಮ್ಯಾಟೊ ಡೆಲಿವರಿ ಮಾಡೋದು ಜಾವಾ ಇದ್ರದ್ದು ಗಾಡಿ ಮೇಲೆ ಪೆರಾಕ್ ಮೇಲೆ ಅಂತ ವಿಡಿಯೋ ಚೆನ್ನಾಗಿರುತ್ತೆ, ಕಂಟೆಂಟ್ ಇರುತ್ತೆ, ಹಂಗೆ ಹಿಂಗೆ ಕೂಡ ಎಲ್ಲ ಮಾಡಿದ್ದೆ. ಅಯ್ಯೋ, ನಮ್ಮನ್ನು ಉಸಿರು ಬಿಡೋತ್ತಿಗೆ ಇಡೀ ದೇಶನೇ ಮುಳುಗೋಗ್ಬಿಡ್ತು ಅನ್ನೋ ಸಿಚುವೇಶನ್ ಬಂದ್ಬಿಡ್ತು. ಹೋಯ್ತಾನೆಲ್ಲ ಯಾಕೋ ಶಿವ ಫಸ್ಟಲ್ಲೇ ಅವನೇ. ಯಾಕೆ ರೆಡ್ ಬತ್ತೈತಲ್ಲ? ಯಾಕಣ ಅಷ್ಟೊಂದು ಅರ್ಜೆಂಟು? ಯಾಕದು ಈ ಲೈಟ್ ಬರುತ್ತಲ್ಲ ಅವಾಗ ಶೋರೂಮ್ ಗಿರೂಮ್ಗೆ ಹೋಗ್ಬೇಕಾ? ಅಯ್ಯೋ ನಿಮ್ಮ ಅಮ್ಮನ ಶಾಲ್ಟ್ರಿ ಐತೆ ಅಂತ ಬಂದು ನಿಂತ್ಕೊಂಡ್ರೆ ಸ್ವಚ್ಛ ಭಾರತ್ ಮೇಕಿಂಗ್ ಇಂಡಿಯಾ ಕ್ಲೀನ್ ಅಂಡ್ ಗ್ರೀನ್. ಕ್ಲೀನ್ ಆದ್ರೆ ಗ್ರೀನ್ ಹೆಂಗಣ ಆಯ್ತದೆ? ಹೌದು, ನಮ್ಮ ಇಂಡಿಯನ್ ಫ್ಲಾಗ್ ಅಲ್ಲಿ ಗ್ರೀನ್, ಡಾರ್ಕ್ ಗ್ರೀನ್ ಯಾವಾಗ ಬಂತು? ಮಧ್ಯ ವೈಟ್ ತಾನೆ. ನೀವು ಯೋಚನೆ ಮಾಡ್ರಿ, ಅದೇ ಇಲ್ಲಿ ಹಾಕಿರೋ ವೈಟ್ ಕಲರ್ ಅಲ್ಲಿ ಹಾಕಿದ್ದಿದ್ರೆ ಆಗಿರೋದ, ಅಥವಾ ಅದೆಷ್ಟು ಸ್ವಲ್ಪ ಬದಿಗೆ ಮಾತ್ರ ಹಾಕಿದ್ದಿದ್ರೆ ಆಗಿರೋದ? ಶೋಕಿ ಮಾಡಬೇಕು, ನ್ಯಾಯವಾಗಿರೋ ಶೋಕಿ ಮಾಡಬೇಕು. ಯಾವ ಇವೆಲ್ಲ ಅಣವ್ ನನ್ನ ಫ್ಯಾನು ಥಿಯೇಟ್ರು ಅವನ್ ತೊಲ್ಲಾಕಿ ಉದ್ದಾರ ಆಯ್ತಿರ ನೀವೆಲ್ಲ ಲೇ. ರೋಡಲ್ಲಿ ಉಗ್ಯೋದು ಇದಕ್ಕೆ. ಇನ್ನ ಯಾಕೆ ನಮ್ಮ ದೇಶ ಥರ್ಡ್ ವರ್ಲ್ಡ್ ಕಂಟ್ರಿ, ಡೆವಲಪಿಂಗ್ ಕಂಟ್ರಿ, ಆರ್ಮ್ ಪ್ರೊಸೆಸ್, GDP ಬೀಳ್ತೈತೆ, ಇದಿಲ್ಲ ಯಾಕೆ? ಇದಕ್ಕೆ ರೋಡಲ್ಲಿ ಉಗ್ಯೋದು. ಕಣ್ ಕಡೆ ಹೋಗಿ ಕಣ್ ಕಡೆ ಹುಚ್ಚ ಹೋಗಿ ಒಂದೇ ಎಂಟ್ರಿ ಜೊತೆಗೆ 50 ಮಕ್ಳು ಮಾಡೋ ಇನ್ನೇನಾಯ್ತದೆ? ಓ ಅಣವ್ ಇದೇನೋ ಬಿಸಿಲು ಹಿಂಗೈತೆ. ಅಯ್ಯ ನೀನ್ ನಮ್ಮನಿಗೇನೋ ಕಟ್ತಾ ಕಟ್ತಾ ಬಿಡೋಣ ನಿಂಗೆ. ಸಿಗ್ನಲ್ ಇದು ಫೋಟೋ ಬರುತ್ತೆ, ಫೋಟೋ ಐತೆ ಇದೆ ಸಿಗ್ನಲ್ ಅಲ್ಲಿ. ನಾನು ಮೊನ್ನೆ ನೋಡ್ದೆ, ನಮ್ಮ ಮನೆ ಹತ್ರ ಹೋದವನು, ಏ ತಿರಿಮಾಕಿ ಚುತ್ತಿದೆ ಪಕ್ಕದಲ್ಲಿರದೆ ಇದೆ ಫೋಟೋ ಬರ್ತೈತಲ್ಲ ಅಂತ.
ಇನ್ನೊಂದು ಜಾಸ್ತಿ ಒಂದು ಲಾಂಗ್ ರನ್ ಐತೆ, ಅದಾದ್ಮೇಲೆ ವಿಡಿಯೋನ ಮ್ಯೂಟ್ ಮಾಡ್ತೀನಿ, ಸಾರಿ ಎಂಡ್ ಮಾಡ್ತೀನಿ. ಅಣ್ಣ ಆಟಲ್ಲಿ ಕಾಲು ಚಾಚ್ಕೊಂಡ್ ಮಲಗಿದ್ದಾಣ ಅಣ್ಣ. ಏನೋ ನಮ್ಮ ದೇಶದಲ್ಲಿ ಎಲ್ಲ ಆಟೋಗಳಲ್ಲಿ ಮಲಗೋ ಸಿನಾರಿಯೋ, ಇಲ್ಲೇ ಅದ ಪಕ್ಕದಲ್ಲಿ ಮಗು ಮಲಗಿಸ್ತಾವ ತೊಡೆ ಮೇಲೆ 3 ಜನ ಹಾಕೊಂಡು. ಏಯ್ 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 ಪೊಲೀಸ್ ಆಚಾರ ನೀವು ಆಮೇಲೆ ಪೊಲೀಸರ ಆಗ್ಬಿಟ್ಟೆ ಜಿಗ್ದಲ್ಲಿ ಜಂಪ್ ಮಾಡೋದಾ? ಉದಾರ ಐತೆ ನಾನು ನೀವು ನಾನೇ ನ್ಯಾಯವಾಗಿದ್ದ ಒಂದು ದೇಶದ ಇವತ್ತು ಯಂಗ್ ಬ್ಲಡ್ ನಾನೇ ಮುಂಚೆ ನಿಂತಿದ್ದೀನಿ ಇಲ್ಲಿ. ಅಲ್ಲ ಅದು ಕ್ಲಿಯರೆನ್ಸ್ ಸಿಗುತ್ತೆ ನಿಂತಿರೋದು, ಅದು ಬೇರೆ ಮ್ಯಾಟ್ರ್. ಬಟ್ ನೋಡಲೆ ಛೀ ಆ ಸಿಗ್ನಲ್ ಆಗಾಗ್ಬಿಡ್ಲಿಲ್ಲ. ಬಸ್ ಏನು ಸಿಗ್ನಲ್ ಬಿದ್ದಿದ್ರು ಹೋಯ್ತೈತೆ. ಏ ವಾಟ್ ಈಸ್ ದಿಸ್ ಬಿಹೇವಿಯರ್? ಪಬ್ಲಿಕ್ ಸರ್ವಿಸ್ ಅವ್ರು ಹಂಗೇನಪ್ಪ. ಅಮ್ಮ ನೀನು ಯಾರೋ ನಾನು ಇವನು ಯಾಕೋ ಓಡಿಸ್ತಾವಲೆ ರಘು ಭಯ ಪಡಿಸ್ಬಿಟ್ಟ ನಮ್ದೇನಣ್ಣ ಅಂತ. ಓಯ್ what the fuck?